ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋ ನಾನು ಎವ್ರಿ ಬೈಕರ್ಸಿಗೆ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಾನು ಒಬ್ಬ ರೈಡರ್ ಆಗಿ ಬೈಕರ್ ಆಗಿ ನನಗೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು. ಸೊ ಅದಕ್ಕೆ ಈ ವಿಡಿಯೋ ನಾನು ಸ್ಪೆಷಲಿ ಈ ವಿಡಿಯೋ ಒಳಗಡೆ ನಮ್ಮ ಬೈಕರ್ಸಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ಲಿಕತ್ತೀನಿ. ಸೊ ಆ್ಯಸ್ ಇಫ್ ಯು ನೋ, ನಿಮಗೆಲ್ಲ ಗೊತ್ತದ, ನೀವು ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಸೊ ನಾಟ್ ಇವನ್ ಪೆಟ್ರೋಲ್ ಹಾಕಿಸ್ತಿರ್ತೀರಿ, ಅದ್ರ ಜೊತೆ E20 ಅನ್ನೋದು ಮಿಕ್ಸ್ ಆಗಿರ್ತದೆ. ಸೊ ಎಥೆನಾಯಿಲ್ 20. ಸೊ ಎಥೆನಾಯಿಲ್ 20 ಅಂತ ನಿಮಗೆ ಎಥೆನಾಯಿಲ್ 20 ಅಂದ್ರೇನು? ಸೊ ಎಥೆನಾಯಿಲ್ 20 ಎದಕ್ಕೆ ಪೆಟ್ರೋಲ್ನ ಮಿಕ್ಸ್ ಮಾಡ್ತಾರೆ? ಸೊ ಎಥೆನಾಯಿಲ್ 20 ಅಂತ ಬೆನಿಫಿಟ್ಸ್ ಏನು? ಸೊ ವಾಟ್ ಆರ್ ದ ಗೌರ್ಮೆಂಟ್ ಬೆನಿಫಿಟ್ಸು? ಸೊ ಅನ್ನೋದು ಈ ವಿಡಿಯೋ ಆಗಿರ್ತದೆ. ಸೊ ಫೈನ್, ಇದನ್ನ ವಿಡಿಯೋನ ಎಂಡ್ ಮಟ್ಟ ನೋಡ್ರಿ, ಬಿಕಾಸ್ ಇದು ಎವ್ರಿ ಬೈಕರಿಗೂ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮದು E20 ಫ್ಯೂಲ್ ಹಾಕ್ಸಿದ್ರೆ ನಿಮ್ಮ ಬೈಕಿಗೆ ಮೈಲೇಜ್ ಹೆಂಗೆ ಡ್ರಾಪ್ ಆಗ್ತದೆ, ಅಥವಾ ಅದರಿಂದ ನಿಮಗೆ ಏನು ಪುಷಪ್ ಸಿಗ್ತದೆ E20 ಅಂತ ಅನ್ನೋದು ಒಂದು ವಿಡಿಯೋ ಈ ವಿಡಿಯೋ ಆಗಿರ್ತದೆ. ಸೊ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಗೈಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಏನಾರ ಇತ್ತಂದ್ರೆ ಪ್ಲೀಸ್ ಅವಾಯ್ಡ್ ಮಾಡಿರಿ, ಬಿಕಾಸ್ ನಾನೊಂದು ಸ್ವಲ್ಪ ಹೊರಗಡೆ ಇದ್ದು ಈ ವ್ಲಾಗ್ ಮಾಡ್ಲಿಕತ್ತೀನಿ. ಸೊ ಎಥೆನಾಯಿಲ್ E20 ನೀವು ಫ್ಯೂಲ್ ಹಾಕಿಸ್ಬೇಕಾದ್ರೆ ನಿಮ್ಮ ಫ್ಯೂಲ್ ಒಳಗಡೆ 80% ಪೆಟ್ರೋಲು, 20% ಎಥೆನಾಯಿಲ್ ಇರ್ತದೆ. ಸೊ ವಾಟ್ ಈಸ್ ಎಥೆನಾಯಿಲ್? ಎಥೆನಾಯಿಲ್ ಅಂತಂದ್ರೆ ಸೊ ನೀವೇನು ಆಲ್ಕೋಹಾಲಿಗೆ ಮತ್ತು ಬ್ರೇವರೇಜಿಗೆ ಏನು ಮಿಕ್ಸ್ ಆಗ್ತದಲ್ಲ, ಅದೇ ಎಥೆನಾಯಿಲ್. ಸೊ ಎಥೆನಾಯಿಲನ್ನು ಕಬ್ಬಿನಿಂದ ತೆಗಿತಾರೆ. ಸೊ ಕಬ್ಬು ಆಮೇಲೆ ಈ ಶುಗರ್ ಕೇನ್ ಏನಂತೀವಲ್ಲ, ಸೊ ಅದರಿಂದ ಎಥೆನಾಯಿಲ್ ಪ್ರೊಡ್ಯೂಸ್ ಆಗ್ತದೆ. ನಮ್ಮ ಇಂಡಿಯಾ ಒಳಗಡೆ 2018 ಎಥೆನಾಯಿಲ್ ಸ್ಟಾರ್ಟ್ ಆಯ್ತು. 2018 E10 ಇತ್ತು. ಸೊ ಆಫ್ಟರ್ ದ್ಯಾಟ್ ವೆರಿ ರೀಸೆಂಟ್ಲಿ ನಮಗೆ ಈಗೆಲ್ಲ E20 ಫ್ಯೂಲ್ ಬರ್ಲಿಕ್ಕತ್ತದ. ಇನ್ ಫ್ಯೂಚರ್ ಒಳಗಡೆ E80 ಅಂತಲೂ ಬರ್ತದೆ. ಅಂದರೆ ಎಥೆನಾಯಿಲ್ 80% ಓನ್ಲಿ ಆಫ್ 20% ಆಫ್ ನಿಮಗೆ ಪೆಟ್ರೋಲ್ ಹಾಕ್ಕೊಳ್ಳೋಕ್ಕೆ ಸೊ ಇರ್ತದೆ. ಸೊ ಇಫ್ ಸಪೋಸ್ ನೀವು ಗೈಸ್ ನೀವು 80% ಪೆಟ್ರೋಲ್ ಹಾಕಿಸಿ ಆಮೇಲೆ 20% ಈಗ ನೀವು ಎಥೆನಾಯಿಲ್ ಹಾಕಿಸ್ಲಿಕ್ಕತ್ತಿರಲ್ಲ, ಸೊ ಅದರಿಂದ ನಿಮ್ದು ಏನು ಪ್ರಾಬ್ಲಮ್ ಅಂತಂದ್ರೆ, ಎಥೆನಾಯಿಲ್ ಇದು ಆಬ್ವಿಯಸ್ಲಿ ನಿಮಗೆಲ್ಲ ಆವಾಗಲೇ ನಾನು ಹೇಳ್ದಂಗೆ ಶುಗರ್ ಕೇನಿಂದ ರೆಡಿಯಾಗಿರ್ತದೆ. ಸೊ ಶುಗರ್ ಕೇನ್ ನೀವು ಹೆಂಗೆ ನಿಮ್ಮ ಬೈಕಲ್ಲಿಗೆ ಪೆಟ್ರೋಲ್ ಹಾಕಿಸ್ತಿರಲ್ಲ, ಸೊ ನಿಮ್ಮ ಇಂಜನ್ ಒಳಗಡೆ ಓನ್ಲಿ ಪೆಟ್ರೋಲ್ ಇಷ್ಟ ಹೋಗಿರ್ತದೆ. ಅದು ಪೆಟ್ರೋಲ್ ಎಥೆನಾಯಿಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ ಹೋಗಿರ್ತದೆ. ಸೊ ನೀವು ಕೇಳ್ಬೋದು, ಈಗ ನಾನು ಬೈಕರ್ ರೈಡ್ ಮಾಡೋಂಗಿಲ್ಲ, ಸುಮ್ಮನೆ ನಾನು ಪೆಟ್ರೋಲ್ ಹಾಕಿಸಿಟ್ಟಿರ್ತೀನಿ, ಸುಮ್ಮನೆ ಏನಾಗ್ತದೆ ಎಥೆನಾಯಿಲ್ ಸುಮ್ಮನೆ ಪೆಟ್ರೋಲ್ ಹಾಕಿಸಿ ನಾನು ಗಾಡಿ ಓಡಿಸ್ಲಾರ್ದ ಇಟ್ರ ಅಂಥೇಳಿ. ಸೊ ನಿಮಗೊಂದು ಹೇಳಬೇಕು, ಇದೇನಾಗ್ತದೆ ಎಥೆನಾಯಿಲ್ ಅನ್ನೋದು ಇಟ್ಸ್ ಸಮಥಿಂಗ್ ಲೈಕ್ ಜಸ್ಟ್ ಆ್ಯಸ್ ಅ ವಾಟರ್ ಇದ್ದಂಗೆ. ನೀವು ಯೂಸ್ ಮಾಡಿದಂಗೆ ನಿಮ್ಮದು ಪೆಟ್ರೋಲ್ ಏನದಲ್ಲ, ನಿಮ್ಮ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಪೆಟ್ರೋಲ್ ಕೆಳಗಿರ್ತದೆ, ಸೊ ವಾಟರ್ ಫ್ಲೋ ಮೇಲಿರ್ತದೆ ಅವಾಗ. ಸೊ ವೆಪ್ರೈಸ್ ಆಗಿ ಎಥೆನಾಯಿಲ್ ಮೇಲೆ ನಿಮ್ಮ ಟ್ಯಾಂಕ್ ಒಳಗಡೆ ಇಟ್ಸ್ ಸಮಥಿಂಗ್ ಲೈಕ್ ಅದು ಒಂದು ಟೈಪ್ ವಾಟರ್ ಟೈಪ್ ಎಲ್ಲ ಕುದ್ಕೊಂಡ್ಬಿಡ್ತದೆ. ಅವಾಗ ಏನಾಗ್ತದಪ್ಪ ಅಂದ್ರೆ ನಿಮ್ಮದು ಕಾರ್ಬೋರೇಟರ್ ಪ್ರಾಬ್ಲಮ್ ಬರ್ತದೆ. ಕಾರ್ಬೋರೇಟರ್ ಪ್ರಾಬ್ಲಮ್ ಬಂತು ಅಂದರೆ ಈಗ ಫ್ಯೂಲ್ ಜೆಟ್ ಅಂತ ಬಂದಾವಲ್ಲ, ಸೊ FI ಇಂಜನ್ಸಿಗೆ ಇದು ಸ್ವಲ್ಪ ಆ್ಯಕ್ಚುಲಿ ಡೇಂಜರ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇವಾಗ ನಂದು ನಾನು ಒಂದು 2018 ನಾನು ಬೈಕ್ ರೈಡ್ ಮಾಡ್ಲಿಕತ್ತೀನಿ. ಸೊ ಐ ವಾಸ್ ಸ್ಟಾರ್ಟೆಡ್, ಅದೆಲ್ಲ ನೀವು ನಂದು ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರ್ತದೆ. ಸೊ ನಾನು 2018 ಒಳಗಡೆ ಫಸ್ಟು ನಾನು ಜಿಗ್ಸರ್ ಏನು ತೊಗೊಂಡಿದ್ನಲ್ಲ, ಆವಾಗ E10 ಇತ್ತು, ನನ್ನ ಬೈಕ್ BS4 ಇತ್ತು. ಅವಾಗ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಯಾವಾಗ ಜಿಗ್ಸರ್ ನಾನು ತೊಗೊಂಡಾಗ. ಯಾಕಂದರೆ E10 ಅವಾಗ BS4 ಮ್ಯಾನೇಜಬಲ್ ಇತ್ತು, ಬಟ್ ಮೈಲೇಜ್ ಡ್ರಾಪ್ ಆಗ್ತಿತ್ತು. ಏನಕ್ಕಪ್ಪ ಅಂದರೆ ಇದೇ ಒಂದು ರೀಸನ್ನ. ಸೊ ಅದರ್ ರೀಸನ್ನ ನನಗೆ ಪ್ರಾಬ್ಲಮ್ ಈಗ ಜಾಸ್ತಿ ಆಗ್ಲಿರ್ತದೆ, ಜಸ್ಟ್ ಬಿಕಾಸ್ ಆಫ್ ಈಗ E80 ಪೆಟ್ರೋಲ್ ಬರ್ಲಿಕ್ಕತ್ತದ, ಆಮೇಲೆ E20 ಈಗ ಪ್ರೆಸೆಂಟ್ಲಿ E20 ನಡೆದದ. ಸೊ E20 ಹಾಕ್ಸೋದ್ರಿಂದ ಏನಾಗ್ತದೆ, ನಂದು ಜಿಗ್ಸರದ್ದು ಕಾರ್ಬೋರೇಟರ್ ಪ್ರಾಬ್ಲಮ್ ಬಂತು. ಕಾರ್ಬೋರೇಟರ್ ಹೋಗಿರೋ ಜೆಟ್ ಪಿನ್ನಿದ್ದು ಪ್ರಾಬ್ಲಮ್ ಭಾಳ ಬರ್ತದೆ ಎಥೆನಾಯಿಲ್ 20 ಯೂಸ್ ಮಾಡೋದ್ರಿಂದ. ಈಗ ಕೇಳ್ಬೋದು ಏನು ಮಾಡ್ಬೋದು ಈಗ ನೆಕ್ಸ್ಟ್ ಅಂತೇಳಿ. ಸೊ ಏನು ಮಾಡಬೇಕು ಅಂತ ಹೇಳಿ ಮುಂದೆ ಅಪ್ಡೇಟ್ ನಿಮಗೆ ಕೊಡ್ತೀನಂತ. ಸೊ ಈಗ ಪ್ರೆಸೆಂಟ್ಲಿ ಹೆಂಗೆ ಮೈಲೇಜ್ ಡ್ರಾಪ್ ಆಯಿತು ಅಂದ್ರೆ E20 ಅಂತ ನಾನೇನು ಹೇಳಿದೆ ನಿಮಗೆ ಆವಾಗಲೇ, ಕಾರ್ಬೋರೇಟರ್ ಜೆಟ್ ಒಳಗಡೆ ಸೊ ಈ ಎಥೆನಾಯಿಲ್ ಏನಾದರೂ ಹೋಯ್ತು ಅಂತಂದ್ರೆ, ಅಥವಾ ಎಥೆನಾಯಿಲ್ ಏನಾದರೂ ಅಲ್ಲಿ ಸ್ಟಾಕ್ ಆಯಿತು ಅಂತಂದ್ರೆ, ಅವಾಗ ಆಬ್ವಿಯಸ್ಲಿ ನಿಮಗೆ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ. ಆಬ್ವಿಯಸ್ಲಿ ನೀವು ನಿಮ್ಮದು ಒಂದು
ಜೆಟ್ ಚೇಂಜ್ ಮಾಡಬೇಕು ಅಥವಾ ಕಾರ್ಬೋರೇಟರ್ ಚೇಂಜ್ ಮಾಡಬೇಕು. ಸೊ ವೆದರ್ ಇಫ್ ಯು ಗೈಸ್ ಗೆಟ್ ಅ ಜೆಟ್, ಸೊ ನಿಮಗೆ ಪ್ರಾಬ್ಲಮ್ ಇರೋಂಗಿಲ್ಲ. ಆ ಕಾಸ್ಟ್ ಅರೌಂಡ್ ನಿಮಗೊಂದು 4000 3000 ಮಟ್ಟ. ನನ್ನ ಬೈಕದ್ದು ಸ್ಪೆಷಲಿ ಒಂದು 4000 3800 ಸಮಥಿಂಗ್ ಏನೋ ಇತ್ತು. ಯಾಕಂದರೆ ನಾನು ಒಂದು ಸರಿ ಯೂಸ್ ಮಾಡಿ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಅದು ಪ್ರಾಬ್ಲಮ್ ಬಂತು. ಅಲ್ಲಿಂದ ನಿಮಗೆ ಮೈಲೇಜ್ ಡ್ರಾಪ್ ಆಗ್ತದೆ. ಇವಾಗ ನಂದು ನೆಕ್ಸ್ಟ್ ಹಾತಿ ಅಂತ ತೊಗೊಂಡಿದ್ದೀನಿಲ್ಲ, ಹಾತಿಗೆ ಸೊ E20 ಓಕೆ, E20 ಹಾಕಿಸ್ತೀನಿ, ನಾನು ಯೂಸ್ ಮಾಡ್ತಿದ್ದೀನಿ. ವಾಟ್ ಇಫ್ ಈಗ ನನ್ನ ಹತ್ರ 2 ಬೈಕ್ ಇದ್ದಾವೆ. ಈಗ ಹಂಗೆ ನಾನು ಹಾತಿ ಇಟ್ಟೀನಿ ಅಂದರೆ ಡೈಲಿ ಯೂಸಿಗೆ ನಾನು ಜಿಗ್ಸರ್ ಇಷ್ಟ ಯೂಸ್ ಮಾಡ್ಲಿಕತ್ತೀನಿ. ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ನನಗೆ, ಸೊ ಹಾತಿ ಇಟ್ಟಂಗೆ ಪೆಟ್ರೋಲು ಕೆಳಗಡೆ ಉಳ್ಕೊಂಡು ಈ ಎಥಿನಾಯಿಲ್ ಏನದಲ್ಲ ಮೇಲ್ಗಡೆ ಸ್ಟೋರ್ ಆಗಿರ್ತದಲ್ಲ, ಅವಾಗಾದರೂ ನನಗಿದು ಪ್ರಾಬ್ಲಮ್ ಬರೋದ ಮುಂದೊಂದು ಸ್ವಲ್ಪ ದಿವ್ಸಕ್ಕೆ. ಇದಕ್ಕೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ನೀವು ಡೈಲಿ ನಿಮ್ಮದು ಬೈಕ್ ಯೂಸ್ ಮಾಡ್ಕೋತಿರ್ಬೇಕು. ಆಮೇಲೆ ನಿಮಗೆ ಅಟ್ಲೀಸ್ಟ್ ನೀವು ಎಲ್ಲೂ ರೈಡ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಬೈಕ್ ಆನ್ ಇಟ್ಟಿರ್ರಿ. ಇದರಿಂದ ನಮ್ಮ ಗೌರ್ಮೆಂಟಿಗೆ ಯಾವಾಗ ಸ್ಟಾರ್ಟ್ ಆಯ್ತು ಏನು ಅಂತಂದ್ರೆ 2018 ಒಳಗಡೆ ನಿಮಗೆ ಆವಾಗಲೇ ಹೇಳ್ದಂಗೆ E10 ಬಂತು. ಆಮೇಲೆ ನಮಗೆ ಟೈಮ್ ಕೊಡ್ಲಾರ್ದ ಗೌರ್ಮೆಂಟ್ದವರು E20 ಈಗೆಲ್ಲ E20 ಯೂಸ್ ಮಾಡೋ ಅಂಥೇಳಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗ್ಯದ. ಸೊ E20 ಯೂಸ್ ಮಾಡೋದ್ರಿಂದ ನಿಮಗೆ ಫಸ್ಟ್ ಆಫ್ ಆಲ್ ಗಾಡಿ ಒಳಗಡೆ ಪವರ್ ಹೆಚ್ಚಿಗೆ ಆಗ್ತದೆ. ಆಮೇಲೆ ಹೊಗೆ ಏನು ಎಮಿಷನ್ ಟೆಸ್ಟ್ ಏನು ಮಾಡಿಸ್ತೀವಲ್ಲ, ಸೊ ಅದು ಕಡಿಮೆ ಇರ್ತದೆ ಎಮಿಷನ್ ಟೆಸ್ಟದ್ದು. ಆಮೇಲೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗೋದು ಹೋಗ್ತದೆ ನಿಮ್ಮ ಬೈಕದ್ದು. ಸೊ ಈ ಗೌರ್ಮೆಂಟಿಗೆ ಏನೇನು ಪ್ರಾಫಿಟಪ್ಪ ಅಂತ ನೀವೆಲ್ಲ ಕೇಳಿರ್ತೀರಿ. ನಮ್ಮ ಪ್ರೈಮ್ ಮಿನಿಸ್ಟರ್ 50 ರೂಪೀಸಿಗೆ ಪೆಟ್ರೋಲೆಲ್ಲ ಕೊಡ್ತೀವಿ, ಸೊ ಹಂಗೆ ಅಂತ ಹೇಳಿದ್ರು. ಬಟ್ ಅದನ್ನೆಲ್ಲ ಅವರು ಮಾಡಲಿಲ್ಲ. ಈಗ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಮಾಡಿದ್ದೇನಪ್ಪ ಅಂದ್ರೆ, ಪ್ರತಿಯೊಬ್ಬ ಯೂಸರಿಗೂ ಟೈಮ್ ಕೊಡಬೇಕಾಗಿತ್ತು, ಟೈಮ್ ಕೊಡಲಿಲ್ಲ. ಇದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಾವು ನಮ್ಮ ಬೈಕರ್ಸಿಗೆ. ಯಾಕಂದ್ರೆ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋದು ಅಪ್ಗ್ರೇಡಿಗೆ ನಮಗೆ, ಸೊ ಈಗ ಸ್ಟ್ರಕ್ ಆಫ್ ಆಗಿಬಿಟ್ಟಿವಿ, ನಾವು ಏನು ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ. ಸೊ ಅದಕ್ಕೆ ಎವ್ರಿ ಬೈಕರ್ E20 ಯೂಸ್ ಮಾಡೋ ಅಂತೀವಿ. ಈಗ ಇದ್ರ ಬಗ್ಗೆ ಗೌರ್ಮೆಂಟಿಗೆ ಹೆಚ್ಚಿಂದ ಲಾಭದ, ಬಿಕಾಸ್ ಆಫ್ ಎಥನಾಲ್ ಯೂಸ್ ಮಾಡೋದ್ರಿಂದ ಅಲ್ಲೇ ಅವರು ಆ್ಯಸ್ ಇಟ್ ಈಸ್ ಅದನ್ನು ಯಾವ ಪ್ರೈಸಿಗೆ ಇಂಪೋರ್ಟ್ ಮಾಡ್ಕೋತಿದ್ರಲ್ಲ ಅದನ್ನ ಪ್ರೈಸಿಗೆ ಇಂಪೋರ್ಟ್ ಮಾಡ್ಕೊಳ್ಳೋಂತಾರೆ. ಬಟ್ ಇಲ್ಲಿ ನಮಗೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ಲಿಕತ್ತಾರ ಪೆಟ್ರೋಲ್ ಯೂಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಗೌರ್ಮೆಂಟಿಗೆ ಇದರಿಂದ ಯೂಸ್ಫುಲ್ ಅದ. ಆಮೇಲೆ ಇದು ಏನಾಗ್ತಂದ್ರೆ ಎಥನಾಲ್ ಕಾಸ್ಟ್ ಕಟಿಂಗ್ ಆಗ್ತದೆ. ನಮಗೇನಪ್ಪ ಅಂದ್ರೆ ಬೆನಿಫಿಟ್, ಈಕೋ ಫ್ರೆಂಡ್ಲಿ ಇರ್ತೀವಿ ಎಥನಾಲ್ದಿಂತ. ಗೈಸ್, ಎಥನಾಲ್ ನಮ್ಗೆ ವೆರಿ ಈಸಿಲಿ ಅದನ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇದು ಒಂದು ಏನಂತಾರೆ ನ್ಯಾಚುರಲಿ ಸಿಗುವಂಥದ್ದೊಂದು ಲಿಕ್ವಿಡ್. ಇದ್ರ ಕಾಸ್ಟ್ ಕಟಿಂಗ್ನಿಂದ ಕಡಿಮೆ ಆಗೋದಕ್ಕೆ ಸೊ ನಮ್ಮ ಎಕಾನಮಿ, ಗೌರ್ಮೆಂಟ್ ಎಕಾನಮಿ ಸೊ ರೈಸ್ ಆಗ್ತದೆ. ಸೊ ಒಂದು ಟ್ಯಾಕ್ಸ್ ಸೇವೇಬಲ್ಲು, ಆಮೇಲೆ ಮತ್ತು ನಮಗೆ ಈಕೋ ಫ್ರೆಂಡ್ಲಿ ಆಗಿರ್ತೀವಿ, ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಆಗ್ತದೆ. ಸೊ ಥಿಂಗ್ ಈಸ್ ಗೌರ್ಮೆಂಟ್ದವರು ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು ಎವ್ರಿ ಯೂಸರಿಗೂ. ಸ್ವಲ್ಪ ಒಂದು ಟೈಮ್ ಕೊಟ್ಟು E10 ಆದಮೇಲೆ E15 ಆಮೇಲೆ E20 ಸೊ ಹಿಂಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಬಟ್ ಈಗ ಸಡನ್ನಾಗಿ ಅವರು ಗೌರ್ಮೆಂಟ್ E20 ಅಂದುಕೊಳ್ಳೇನೆ ಈಗ ಹಳೆವು BS4 BS3 ವೆಹಿಕಲ್ಸ್ ಏನಿರ್ತಾವಲ್ಲ, ಸೊ ಕಾಂಪ್ಲಿಕೇಟಾಗಿ ಸೊ ವೆದರ್ ಅದ್ರದ್ದು ಈಗ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ತದೆ, ಪಾರ್ಟ್ಸ್ ಸಿಗೋಂಗಿಲ್ಲ ಎಷ್ಟೋ ವೆಹಿಕಲ್ಸದ್ದು. ಆ್ಯಂಡ್ ಫ್ಯೂ ಆಫ್ ರೀಸನ್ನಿಂದ ಬಂದ್ ಮಾಡಿರ್ತಾರೆ ಕಂಪ್ನಿಯವರು. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋದ್ರಿಂದ ಸ್ವಲ್ಪ ಗೌರ್ಮೆಂಟ್ದವ್ರು ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು ಬೈಕರ್ಸಿಗೆ, ಅಥವಾ ಈ ಯಾರು ಯೂಸರ್ ಇರ್ತಾರಲ್ಲ ಪೆಟ್ರೋಲ್ ಯೂಸರು ಸ್ವಲ್ಪ ಅಪ್ಗ್ರೇಡ್ ಆಗಲಿಕ್ಕೆ. ಸೊ ಎಟ್ ಪ್ರೆಸೆಂಟ್ಲಿ ಸಿಚುವೇಶನ್ ಏನದಪ್ಪ ಅಂದ್ರೆ, ಅನ್ಫಾರ್ಚುನೇಟ್ಲಿ ನಾವು E20 ಯೂಸ್ ಮಾಡಬೇಕಾಗಿ ಬಂದದ. ಸೊ ಓಕೆ, ಇರಲಿ, ಯೂಸ್ ಮಾಡ್ಕೊಳ್ಳೋಣ. ಸೊ ದಿಸ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ನಮ್ಮದು ಎಥನಾಲ್ ಯೂಸ್ ಮಾಡೋದ್ರಿಂದ ಏನೇನಾಗ್ತದೆ ಏನೇನಿಲ್ಲ ಅಂಥೇಳಿ. ಸೊ ಗೈಸ್, ಮತ್ತು ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾ ಇರ್ರಿ. ಸೊ ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಒಳಗಡೆ ಯಾವುದಾರ ಒಂದು ಕ್ರಿಯೇಟಿವ್ ಮ್ಯಾಟ್ರದಾಗ. ಸೊ ಅಂಟಿಲ್ ದ್ಯಾಟ್ ಸ್ಟೇ ಟ್ಯೂನ್, ಸ್ಟೇ ಹೈಡ್ರೇಟ್, ಬೈ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಂದು ಇಷ್ಟು ದಿವಸ ಯಾವುದು ಮೋಟೋ ವ್ಲಾಗಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದಾಗ್ತಿದ್ದಿಲ್ಲ, ಜಸ್ಟ್ ಬಿಕಾಸ್ ಆಫ್ ಐ ವಾಸ್ ಕ್ವೈಟ್ ಬ್ಯುಸಿ ವಿತ್ ಅನದರ್ ಥಿಂಗ್ಸ್. ಸ್ವಲ್ಪ ಕಾಂಟ್ರವರ್ಸಿಗಳೆಲ್ಲ ಮುಗಿದು ಬಿಡಲಿ. ಸೊ ಅವ್ರವ್ರ ಕಾಂಟ್ರವರ್ಸಿ ಒಳಗಡೆ ನನ್ನ ವೀಡಿಯೋಸು ವ್ಯೂಸ್ ಬರೋಂಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ನಾನು ಯಾವುದು
ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಿಲ್ಲ. ಸೊ ಇನ್ನು ಕಮ್ಬ್ಯಾಕ್ ವೀಡಿಯೋಸ್ ನಂದು ಮೋಟೋ ವ್ಲಾಗಿಂಗದ್ದು ಬರ್ತಿರ್ತಾವೆ. ಸೊ ಮೋಟೋ ವ್ಲಾಗಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತೇನೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್, ಡೂ ವಾಟ್ ಎವರ್ ಯು ವಾಂಟ್. ಸೊ ಗೈಸ್, ಸ್ಟೇ ಟ್ಯೂನ್, ಸ್ಟೇ ಹೈಡ್ರೇಟ್. Bye guys.